ಎಲ್ಲರಿಗೂ ಶರಣಾರ್ಥಿ. ಇದೇ 21 ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಶ್ರೀ 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 ಹಾನಗಲ್ ಕುಮಾರೇಶ್ವರ ವಚನ ವೃಂದದಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಚುನಾವಣೆ ಇದ್ದು, ಅದಕ್ಕೆ ಇಡೀ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಬಾಂಧವರಿಗೂ ಮತ್ತು ಹಿರಿಯರಿಗೂ ಮತ್ತು ಕಿರಿಯರಿಗೂ ನನ್ನದೊಂದು ಮನವಿ. ಕಳೆದ 3 ವರ್ಷಗಳ ಕಾಲ ನೀವೆಲ್ಲರೂ ನಮ್ಮ ಹಿರಿಯರು ಮತ್ತು ಎಲ್ಲ ವೀರಶೈವ ಲಿಂಗಾಯತ ಸಮಾಜ ಬಾಂಧವರು ನಮ್ಮ ತಂಡಕ್ಕೆ ಆಶೀರ್ವಾದ ಮಾಡಿದ್ರಿ. ಅದೇ ರೀತಿ ಕೂಡ ಅದರಲ್ಲಿ ನಾನು 1 ವರ್ಷ ಕರೋನಾ ಬಂದಿತ್ತು. ಅದಾದ ಮೇಲೆ 2 ವರ್ಷದಲ್ಲಿ ಹಲವಾರು ರಾಜ್ಯ ಮಟ್ಟದ ಕಾರ್ಯಕ್ರಮಗಳು ಕೂಡ ನಾವು ಮಾಡಿ ಯಶಸ್ವಿಯಾಗಿದ್ವಿ. ಹಾಗೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ, ಬಳ್ಳಾರಿ ನಗರದಲ್ಲಿ, ಬೇರೆ ಎಲ್ಲ ಜಿಲ್ಲೆಯಲ್ಲಿ ಕೂಡ ಇವತ್ತು ವೀರಶೈವ ಭವನ ಮತ್ತು ಹಾಸ್ಟೆಲು, ಹೆಣ್ಣುಮಕ್ಕಳಿಗೆ ಉಚಿತ ಪ್ರಸಾದ ನಿಲಯ, ಹೀಗೆ ಹಲವಾರು ಭವನಗಳು ಆಗಿದ್ದಾವೆ. ಆದರೆ ನಮ್ಮ ಬಳ್ಳಾರಿ ನಗರದಲ್ಲಿ ಇಲ್ಲಿವರೆಗೂ ಅಂಥ ಒಂದು ಸ್ಥಳ ಕೂಡ ಇಲ್ಲ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಂಥ ಬೊಮ್ಮಾಯಿ ಸಾರ್ ಅವರಿದ್ದಾಗ ನಾವೊಂದು ಸ್ಥಳಕ್ಕೆ ಮನವಿ ಮಾಡಿದಾಗ ಅವರು ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿದರು. ಅದು ಇವತ್ತು ಮಾನ್ಯ ವಿಧಾನಸಭಾ ಸೆಕ್ರೆಟರಿ ಲೆವೆಲಲ್ಲಿ ಬಂದು ನಿಂತ್ಕೊಂಡಿದ್ದು. ಇಲ್ಲೇ ಕೊಳಗಲ್ ಏರ್ಪೋರ್ಟ್ ರಸ್ತೆಯಲ್ಲಿ ಆ ಒಂದು 2 ಎಕರೆ 30 ಸೆಂಟ್ಸು ಜಮೀನು ಕೂಡ ನಮ್ಮ ವೀರಶೈವ ಸಮಾಜಕ್ಕೆ ಆದೇಶ ಅತಿ ಶೀಘ್ರದಲ್ಲಿ ಆಗುವಂಥದ್ದಿದೆ. ಮುಂದಿನ 5 ವರ್ಷಗಳ ಅವಧಿಗೆ ನಮ್ಮ ಹಾನಗಲ್ ಕುಮಾರೇಶ್ವರ ವಚನ ವೃಂದಕ್ಕೆ ಆಶೀರ್ವಾದ ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿ ಮನವಿ. ಹಾಗೆ ಇಡೀ ಜಿಲ್ಲೆಯಲ್ಲಿ 7,800 ಸದಸ್ಯರೇನಿದ್ದಾರೆ ಎಲ್ಲರನ್ನೂ ರೀಚ್ ಆಗಲಿದ್ರು ಕೂಡ ದಯವಿಟ್ಟು ಇದು ಒಂದು ಮನವಿ ಅಂತೇಳಿ ತಿಳ್ಕೊಂಡು ತಾವೆಲ್ಲರೂ ಯಾರಿಗೆ ನಾನು ಸಂಪರ್ಕ ಮಾಡೋಕ್ಕಾಗಿಲ್ಲೋ ಅಂಥವರೆಲ್ಲರಿಗೂ ಕೂಡ ನಾನು ವಿನಮ್ರತೆಯಿಂದ ಮನವಿ ಮಾಡ್ತಾಯಿದ್ದೀನಿ. ದಯವಿಟ್ಟು ಇಡೀ ನಮ್ಮ ತಂಡಕ್ಕೆ ಆಶೀರ್ವಾದ ಮಾಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾಯಿದ್ದೀನಿ.